ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವ್ಲಾಗ್ ಮಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಬೇರೆ ವೀಡಿಯೋಸ್ಗಳು ಹಾಕಿದ್ದೀನಿ, ಬಟ್ ಯಾವುದೂ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ಇವಾಗ ನಾನೇನು ಅಂದ್ಕೊಂಡೆ ಅಂದರೆ ನನಗೆ ಫೇಸ್ ಟು ಫೇಸ್ ಮಾತಾಡಿ ಕೆಲವೊಂದು ನನ್ನ ದಿನನಿತ್ಯದ ಕೆಲಸಗಳು ಮತ್ತು ನನ್ನ ಹಾಬಿ ಮತ್ತು ನಾನು ಏನೇನು ಮಾಡ್ತೀನಿ ಅದನ್ನು ವೀಡಿಯೋ ಮಾಡಿ ಹಾಕೋಣ. ತುಂಬ ಜನಕ್ಕೆ ಯೂಸ್ ಆಗುತ್ತೆ. ನನ್ನ ಥರ ಹೌಸ್ ವೈಫ್ ಆಗಿರೋಂಥ ಎಷ್ಟೋ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತೇಳಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಏನು ನನ್ನ ಚಾನಲಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ನಾನು ಕೂಡ ಹಿಂಗೇ ನನಗಿಬ್ಬರು ಮಕ್ಕಳಿದ್ದಾರೆ. ನಮ್ಮ ಹಸ್ಬೆಂಡ್ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಅವ್ರು ತುಂಬಾ ಕಷ್ಟಪಡ್ತಾಯಿದ್ದಾರೆ. ಫಸ್ಟು ಸೆಕೆಂಡು ನೈಟು ಅಂತ ಶಿಫ್ಟ್ಗಳೆಲ್ಲ ಮಾಡಿ ತುಂಬ ಕಷ್ಟಪಡ್ತಾಯಿದ್ದಾರೆ. ಬಟ್ ಹಾಗಂತ ನಾನೇನು ಸುಮ್ಮನೆ ಕೂತಿಲ್ಲ. ನಾನು ಕೂಡ ಮನೆಯಲ್ಲಿ ನನ್ನ ಮಕ್ಕಳನ್ನ ನಾನು ಒಬ್ಬಳೇ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ಇವಾಗೇನೆಂದರೆ ನಮ್ಮದು ಒಂದು ಮನೆ ಕನ್ಸ್ಟ್ರಕ್ಷನ್ ಆಯಿತು. ಫೈನಾನ್ಷಿಯಲಿ ನನಗೇನು ಅನಿಸುತ್ತೋ, ನಾನು ಕೂಡ ನನಗೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದೀನಿ. ಅವರಿಷ್ಟೆಲ್ಲ ಮಾಡ್ತಾಯಿದ್ದಾರೆ. ಬಟ್ ನಾನೇನು ಮನೇಲಿ ಕೆಲಸ ಎಲ್ಲ ಮಾಡ್ತಾಯಿದ್ದು ಮಕ್ಕಳನ್ನ ನಿಭಾಯಿಸ್ಕೊಂಡು ಕೆಲಸ ಮಾಡ್ತಾಯಿದ್ರು ನನಗೇನೋ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ನನ್ನ ಒಂದು ಖರ್ಚಿಗಾದರೂ ನಾನೇನೂ ಮಾಡ್ಕೋತಾ ಇಲ್ಲ. ತುಂಬ ಡಿಪೆಂಡ್ ಆಗಿದ್ದೀನಿ ಅಂಥೇಳಿ ಅನ್ನಿಸ್ತು ನನಗೆ. ಅದಕ್ಕೆ ನಾನೇನು ಮಾಡಿದೆ, ಒಂಥರ ಸಿಕ್ಕಾಪಟ್ಟೆ ಒಂಥರ ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ನನಗೆ. ಏನು ಮಾಡೋದು ಏನೂ ಮಾಡ್ತಾಯಿಲ್ಲ ಅಂತ ಯೋಚನೆ ಮಾಡೋದು. ಮಕ್ಕಳೆಲ್ಲ ನೋಡ್ಕೋತಾ ಇದ್ದೀನಿ, ಮನೆಯೆಲ್ಲ ನಿಭಾಯಿಸ್ತಾ ಇದ್ದೀನಿ. ಬಟ್ ಆದ್ರೂ ಕೂಡ ನನಗೇನು ಅನ್ನಿಸ್ತಿದೆ ಅಂದರೆ ನಾನೇನೂ ಮಾಡ್ತಾಯಿಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಆ ಒಂದು ಇದರಿಂದ ಹೋಗ್ಬೇಕಂತೇಳಿ ನಾನೊಂದು ವರ್ಕ್ ಅಂದರೆ ಮನೇಲೇ ಇವಾಗ ನನ್ನ ಮಗಳು ಸ್ಕೂಲಿಗೆ ಹೋದ್ಲು. ನನಗೆ 3 ಇಯರ್ ಕಂಪ್ಲೀಟ್ ಆಯಿತು. ಸ್ಕೂಲಿಗೆ ಹೋದ್ಲು. ನನಗೆ ಇವಾಗ ಒನ್ ಅವರ್ ಏನಾದರೂ ನನಗೆ ಟೈಮ್ ಸಿಗ್ತಾಯಿದೆ. ನನಗೆ 1 ಅವರ್ 2 ಅವರ್ ಮನೆ ಕೆಲಸ ಎಲ್ಲ ಮುಗಿಸಿ ಸಿಗ್ತಾಯಿದೆ. ಬಟ್ ಈ ಟೈಮಲ್ಲಿ ನಾನು ಬೇರೆ ಕಡೆ ಯೋಚನೆ ಮಾಡಿದೆ. ಏನೂ ಮಾಡ್ತಾಯಿಲ್ಲ ಅಂತ ಕೂತ್ಕೊಳ್ದೇನೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಈ ಕ್ರೋಶಿಯಾ ವರ್ಕ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನೇನಂತಂದರೆ ಅದನ್ನು ಮಾಡಿಕೊಂಡು ಮನೆ ಕೆಲಸನೂ ಮಾಡ್ತಾಯಿದ್ದೀನಿ ಇವಾಗ ನಾನು, ಆಯಿತಾ. ಬಟ್ ಅದರಿಂದ ನಾನು ಏನು ಸಂಪಾದನೆ ಮಾಡ್ತಾಯಿಲ್ಲ. ಬಟ್ ಏನಂತಂದರೆ ಅದನ್ನು ಮಾಡ್ತಾಯಿದ್ದೀನಿ ಹಾಬಿಗೆ. ಈಗ ಕೆಲವರು ತುಂಬ ಜನ ನನ್ನ ಥರನೇ ಫೀಲ್ ಮಾಡ್ಕೊಳ್ಳೋರು ಇದ್ದಾರೆ. ಏನಂತ, ಅಯ್ಯೋ ನಾನೇನು ಮಾಡ್ತಾಯಿಲ್ಲ, ಮನೇಲೇ ಕೂತ್ಬಿಟ್ಟಿದ್ದೀನಿ ಅಂತೇಳಿ. ಅಂಥವರಿಗೆ ಇದನ್ನು ಮಾಡಿ ಅಂದರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ನಿಮಗೆ ಬೇರೆ ಥರ ಥಿಂಕಿಂಗ್ ಹೋಗೋದಿಲ್ಲ, ನೆಗೆಟಿವಿಟಿ ಥಿಂಕಿಂಗ್ ಹೋಗೋದಿಲ್ಲ. ನಂಗೆ ತುಂಬ ನೆಗೆಟಿವಿಟಿ ಇದು, ತುಂಬಾ ನಾನು ನೆಗೆಟಿವಿಟಿ ತುಂಬಿಕೊಂಡು ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತ ಅದು ನನಗೆ ಗೊತ್ತು. ಬಟ್ ಅದರಿಂದ ಹೊರಗೆ ಬರಬೇಕು ಅಂತಲೇ ನಾನೇನು ಮಾಡಿದೆ, ಈ ಕ್ರೋಶಿಯಾ ವರ್ಕನ್ನು ಶುರು ಮಾಡಿದ್ದು. ಜೊತೆಗೆ ನಾನು ಮನೆ ಕೆಲಸನೂ ಮಾಡ್ತಾಯಿದ್ದೀನಿ, ಮಕ್ಕಳು ನೋಡ್ಕೊತಾ ಇದ್ದೀನಿ, ಎಲ್ಲನೂ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ನಾನು ಹಾಕೋಣ. ನನಗೂ ಅದು ಏನಾಗುತ್ತೆ ಅಂದರೆ ಈ ಥರ ವೀಡಿಯೋ ಮಾಡ್ತಿರೋದ್ರಿಂದ ನನಗೂ ಅದು ಮೋಟಿವೇಶನ್ ಆಗುತ್ತೆ. ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಜನ ನೋಡೋದ್ರಿಂದ ಬೇರೆಯವ್ರ ಅಭಿಪ್ರಾಯನೂ ನನಗೆ ಸಿಗುತ್ತೆ ಅಂತೇಳಿ ನಾನು ಮಾಡೋಕ್ಕೆ ಶುರು ಮಾಡಿದ್ದು. ನಾನು ತೋರಿಸ್ತೀನಿ ನಾನು ಏನೇನು ಮಾಡಿದೆ ಸ್ಟಾರ್ಟಿಂಗು. ಅದು ಹೆಂಗೆ ನನಗೆ ಅಡಿಕ್ಟ್ ಈಗ ಏನಾಗ್ಬಿಟ್ಟಿದೆ, ಆ ಕ್ರೋಶಿಯಾ ವರ್ಕ್ ನನಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದೆ. ಇಲ್ಲ ನಾನು ಮಾಡಲೇಬೇಕು, ಇವತ್ತು ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ಏನಾದ್ರು ಇನ್ನೂ ಚೆನ್ನಾಗಿ ಏನು ಮಾಡಬೇಕು ಅಂತ ತುಂಬ ವರ್ಕ್ ಮಾಡಿದ್ದೀನಿ ನಾನು. ಅದೆಲ್ಲನೂ ಕೂಡ ನಾನು ನಿಮಗೆ ಇದರಲ್ಲಿ ಹಾಕ್ತೀನಿ, ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ಇದೇನಾದ್ರು ನನಗೆ ಸ್ವಲ್ಪ ಪಾಸಿಟಿವ್ ಆಗಿ ಬಂದರೆ ನಾನು ಇನ್ನೂ ಕೂಡ ಜಾಸ್ತಿ ಕ್ರೋಶಿಯಾ ವರ್ಕನ್ನು ಮಾಡಿ ನಾನು ತೋರಿಸೋಣ ಅಂತ ಇದ್ದೀನಿ. ಮತ್ತು ಅದರಿಂದ ಏನಾದ್ರು ಆ ಥರ ಏನಾದರೂ ಒಂದು ವಸ್ತುಗಳು ನಿಮ್ಗೆ ಬೇಕಂದ್ರೂ ಕೂಡ ನೀವು ಅದನ್ನು ತೊಗೋಬೋದು ನನ್ನಿಂದ. ಇಲ್ಲಾಂದರೆ ಬೇರೆಯವ್ರಿಗೆ ಆ ವಿಡಿಯೋಗಳು ಇಷ್ಟ ಆಗ್ಬೋದು. ಮತ್ತು ಮನೆಯದು ಕೂಡ ವ್ಲಾಗ್ ಮಾಡ್ತೀನಿ ನಾನು. ಮನೇಲಿ ತುಂಬಾ ಮಾಡ್ತೀನಿ ನಾನು. ಈ ಕ್ರಾಫ್ಟ್ ವರ್ಕ್ಗಳೆಲ್ಲ ಚೆನ್ನಾಗಿ ಮಾಡ್ತೀನಿ. ಮತ್ತು ಈ ಅಡುಗೆ ಕೂಡ ನಾನು ಹೊಸದಾಗಿ ಟ್ರೈ ಮಾಡ್ತಾಯಿರ್ತೀನಿ. ಎಲ್ಲನೂ ಹಾಕೋಣ, ಯಾಕೆ ಸುಮ್ಮನೆ ಇಷ್ಟು ಮನೆಯಲ್ಲೇ ಕೂತ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ರು ನಾನು ಯಾಕೆ ಹಾಕಬಾರ್ದು. ನನ್ನ ಥರನೇ ತುಂಬ ಜನ ಹೌಸ್ ವೈಫ್ಗಳಿರ್ತಾರೆ. ಎಲ್ಲರೂ ಕೂಡ ಏನಂದರೆ ನಾನೇನೂ ಮಾಡ್ತಾಯಿಲ್ಲ, ಅಯ್ಯೋ ಅಂತ ಫೀಲ್ ಮಾಡ್ಕೊತಾ ಇರ್ತಾರೆ. ಅವರು ಕೂಡ ಮೋಟಿವೇಶನ್ ಆಗುತ್ತೇನೋ ಅಂಥೇಳಿ ಅಷ್ಟೇ. ನಾನೇನು ದೊಡ್ಡ ಇವಳಲ್ಲ. ಬಟ್ ಏನಂದರೆ ಹಾಕೋಣ ಆ ಥರ ಅಟ್ಲೀಸ್ಟ್ ಇದಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಳ್ಳಿ ಅಂಥೇಳಿ ನಾನು ಹಾಕ್ತಾಯಿರೋದಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ, ಯಾರು ನೋಡ್ತಾ ಇದ್ದೀರೋ ಅವರು ನಮ್ಮಂಥವ್ರಿಗೆ ಸ್ವಲ್ಪ ಹೆಲ್ಪ್. ಅಂದರೆ ತುಂಬ ಏನೂ ಮಾಡ್ತಾಯಿಲ್ಲ, ನಾವು ಮನೇಲಿದ್ದೀವಿ ಅಂದ್ಕೊಂಡು ಫೀಲ್ ಮಾಡ್ಕೊಳ್ಳೋರ್ಗೆ ಏನು ಅಂದರೆ ದಯವಿಟ್ಟು ಹೆಲ್ಪ್ ಮಾಡಿ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ತಿದ್ದೀನಿ. ಚೆನ್ನಾಗಿ ಅಕಸ್ಮಾತ್ ಇದೊಂದು ಪಾಸಿಟಿವ್ ವೇ
ವೇಯಲ್ಲಿ ಹೋದರೆ ನಾನು ಇನ್ನೂ ಕೂಡ ವೀಡಿಯೋಗಳು ಮಾಡ್ತೀನಿ. ಯಾವುದು ನನ್ನ ಮನೇಲಿ ಏನೇನು ವರ್ಕ್ ಈ ಥರ ಕ್ರೋಶೆ ವರ್ಕೆಲ್ಲ ಮಾಡ್ತೀನಿ. ಮತ್ತು ಅಡುಗೆದಾಗಿರ್ಬೋದು, ಸಣ್ಣ ಪುಟ್ಟ ರೆಸಿಪೀಸ್ ಆಗಿರ್ಬೋದು, ಮತ್ತು ಕೆಲವೊಂದು ಟಿಪ್ಸ್ಗಳಾಗಿರ್ಬೋದು, ಏನಂದರೆ ಹೊರಗಡೆ ಹೋದ ಕೆಲವೊಂದು ಪ್ಲೇಸಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದೇ ಪಾಸಿಟಿವ್ ವೇಯಲ್ಲಿ ಹೋದ್ರೆ ಅಷ್ಟೇ. ಥ್ಯಾಂಕ್ಸ್ ಹೇಳ್ತೀನಿ. ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್, ಆಯಿತಾ. ಈಗ ನಾನು ಕ್ರೋಶೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವರ್ಕ್ಗಳು ಮಾಡಿದ್ದೀನಿ. ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್. ಫಸ್ಟ್ ಬಂದುಬಿಟ್ಟು ನಾನು ಇದನ್ನು ಮಾಡಿದ್ದು ನನ್ನ ಮಗಳಿಗೆ. ಇದನ್ನು ಊರಿಗೆ ಹೋಗಿದ್ದೆ, ಊರಿಗೂ ತೊಗೊಂಡೋದೆ, ಫುಲ್ ಎಲ್ಲ ಮಾಡಿದೆ. ನನ್ನ ಮಗಳು ಹಾಕ್ಕೊಂತಾಳೆ, ನಂಗೆ ತುಂಬ ಖುಷಿ ಆಗುತ್ತೆ ಇದು. ಫಸ್ಟ್ ಇದನ್ನು ಮಾಡಿದೆ. ನೆಕ್ಸ್ಟು ಅವಳಿಗೆ ಈ ಥರ ಒಂದು ಫ್ರಾಕ್ನ ಮಾಡಿದೆ ನಾನು, ಈ ಥರ ಫ್ರಾಕ್. ಇದನ್ನು ಕ್ರೋಶೆ ವರ್ಕ್ ಮಾಡಿ ಇದಕ್ಕೆ ಕ್ಲಾತನ್ನು ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಈ ಥರ ಕ್ಲಾತನ್ನು ಇದಕ್ಕೊಂದು ಜೇಬು ಕೂಡ ಹಾಕಿದ್ದೀನಿ ನಾನು, ಪಾಕೆಟ್ ಕೂಡ. ಮತ್ತು ಇದಕ್ಕೆ ಮ್ಯಾಚಿಂಗಾಗಿ ಒಂದು ಇದಿದೆ, ಯಾವುದು ಬ್ಯಾಗ್ ಇದೆ. ಓಕೆ, ಸೇಮ್ ಇದೇ ಥರದ್ದು ಒಂದು ಬ್ಯಾಗ್ ಇದೆ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಈ ಥರದ್ದೊಂದು ಬ್ಯಾಗ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಈ ಬ್ಯಾಗ್ ಮಾಡಿದೆ ನಾನು. ಇದಕ್ಕೆ ಈ ಥರ ಕ್ಲೋಸ್ ಕೂಡ ಮಾಡ್ಕೋಬೋದು. ಬಟ್ ಇದರೊಳಗಡೆ ಇನ್ನೂ ಇದೆ. ಈ ಥರ ನಾನು ಕ್ಲಿಪ್ಸ್ಗಳನ್ನ ಮಾಡಿ, ನೆಕ್ಸ್ಟ್ ಇದು ಈ ಥರ ಕ್ಲಿಪ್ಸ್ಗಳನ್ನ ಮಾಡಿದೆ. ಇದನ್ನು ನಾವು ಜಡೆಗೆ ಹಾಕೋಬೋದು. ಮತ್ತು ನೋಡಿ ಈ ರೀತಿ ಕ್ಲಿಪ್ ಇದು ಅಟ್ಯಾಚ್ ಮಾಡಿರ್ತೀನಿ, ಇದನ್ನು ಹಿಂಗೆ ಹಾಕೋಬೋದು. ತುಂಬ ಚೆನ್ನಾಗಿದೆ ಇದು. ನೋಡಿ ಈ ರೀತಿ ಬಂದಿದೆ, ಈ ಥರ ಇದೆ. ಈ ರೀತಿ ವೈಟ್ ಕಲರಲ್ಲಿ ಮಾಡಿದ್ದೀನಿ. ಇದೊಂದು ಸುಮ್ಮನೆ ಸಣ್ಣ ಫ್ಲವರ್ ಥರ ಇದೆ ನೋಡಿ, ಈ ಥರ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಇದು ಟುಲಿಪ್ ಬರುತ್ತಲ್ಲ, ಗೊತ್ತಾ, ಟುಲಿಪ್ಪು. ಈ ಥರ ಫ್ಲವರು ಡೆಕೋರೇಷನ್ಗೆ ನಾವು ಮನೇಲಿ ಯೂಸ್ ಮಾಡ್ಬೋದು, ಇಲ್ಲ ಒಬ್ಬರಿಗೆ ಗಿಫ್ಟ್ ಕೊಡೋದಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು. ಈ ಥರ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಿದೆ, ಈ ಥರ ನನ್ನ ಮಗಳಿಗೆ ಹೇರ್ ಬೆಂಡ್ಸ್ಗಳನ್ನ ಮಾಡಿದೆ ನಾನು. ಇದನ್ನು ಮಾಡ್ತಾ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ ನೆಕ್ಸ್ಟ್ ಏನು ಮಾಡೋದು ಬರೀ ಅದ್ರ ಬಗ್ಗೆನೇ ವೀಡಿಯೋಗಳು ನೋಡಿ ಸಿಕ್ಕಾಬಟ್ಟೆ ಅದು ಮಾಡಬೇಕು ಇದು ಮಾಡಬೇಕಂತೆಲ್ಲ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಇದೊಂದು ಸನ್ಫ್ಲವರ್ ಥರ ಚೆನ್ನಾಗಿದೆಯಲ್ಲ, ಕೀ ಪಂಚ್ಗೆ ಹಾಕೋಬೋದು. ಇದು ತುಂಬ ವೆರೈಟಿ ಯೂಸ್ ಮಾಡ್ಬೋದು ಇದರಲ್ಲಿ. ಸನ್ಫ್ಲವರನ್ನು ಕೀ ಪೌಚಾಗಿ, ಮತ್ತು ನೀವು ಕರ್ಟನ್ಗೆ ಟೈ ಮಾಡೋದಕ್ಕೆ ತುಂಬ ವೆರೈಟಿ, ಮತ್ತು ಶೋ ಆಗಿ ಸಿಕ್ಕಾಪಟ್ಟೆ ವೆರೈಟಿಲಿ ಇದನ್ನು ಯೂಸ್ ಮಾಡ್ಬೋದು. ಬಟ್ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಹಾಕ್ತೀನಿ. ಈ ಥರ ಇದೆ. ನೆಕ್ಸ್ಟ್ ಏನು ಮಾಡಿದೆ ಅಂತಂದರೆ ನನ್ನ ಮಗಳಿಗೇನೆ ಇನ್ನೊಂದು, ಇದಕ್ಕೆ ಇನ್ನೂ ನಾನು ಕ್ಲಾತ್ ಅಟ್ಯಾಚ್ ಮಾಡಿಲ್ಲ. ನಾನು ಕ್ಲಾತ್ ಅಟ್ಯಾಚ್ ಮಾಡಲ ಇಲ್ಲ ಅಂತಂದರೆ ಕೆಳಗಡೆ ಕ್ರೋಶಿಯಾ ವರ್ಕಲ್ಲೇ ನಾನು ಮಾಡಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈ ಥರ ಇನ್ನೊಂದು ಮಾಡಿದ್ದೀನಿ. ಇದು ಟೈಗೆ ನೋಡಿ ಇದೆಯಲ್ಲ, ಈ ಥರ ಫ್ಲವರ್ಗೆ ಕೊಟ್ಟಿದ್ದೀನಿ ನಾನು. ಈ ಥರ ಇದೆ. ಇದಕ್ಕೊಂದು ರೋಸ್ ಬೇರೆ ಹಾಕಿದ್ದೀನಿ. ಇದಕ್ಕಿನ್ನೂ ಕೂಡ ನಾನು ಕ್ಲಾತ್ ಅಟ್ಯಾಚ್ ಮಾಡಿಲ್ಲ. ಕ್ಲಾತರ್ ಅಟ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಕ್ರೋಶಿಯಾದಲ್ಲೇ ನಾವು ವರ್ಕನ್ನು ಮಾಡ್ಕೋಬೋದು. ನೆಕ್ಸ್ಟ್ ನಾನೇನು ಮಾಡಿದೆ ಅಂದರೆ ಇದೊಂದು ಕ್ಯೂಟ್ ಬ್ಯಾಗ್ ಮಾಡಿದೆ. ನನಗೆ ಹೊರಗಡೆ ಹೋಗ್ಬೇಕಾದ್ರೆ ತೊಗೊಂಡೋಗೋದಕ್ಕೆ ಅಂತೇಳಿ ಒಂದು ಕ್ಯೂಟ್ ಬ್ಯಾಗ್ ಮಾಡಿದೆ. ಈ ಥರ ಇದೆ ನೋಡಿ, ಹೀಗಿದೆ. ಇನ್ನೂ ತುಂಬ ಚಿಕ್ಕ ಪುಟ್ಟ ಕ್ರೋಶಿಯಾ ವರ್ಕಲ್ಲಿ ಮಾಡಿದ್ದೀನಿ. ಡೈಲಿ ನನ್ನ ಮಗಳಿಗೆ ಹೇರ್ ಪಿನ್ ಹಾಕೋದಕ್ಕೆ, ಅವಳಿಗೆ ಇನ್ನೂ ಹೇರ್ಸ್ ಬಂದಿಲ್ಲ. ಸೊ ಅದಕ್ಕೆ ಇಲ್ಲೊಂದು ಹೇರ್ ಪಿನ್ ಹಾಕೋದಕ್ಕೆ ಅದಕ್ಕೊಂದು ಡಿಸೈನ್ದು ಫ್ಲವರ್ ಥರದ್ದು, ಬೋ ಥರ ಬರುತ್ತಲ್ಲ ಆ ಥರದ್ದು, ಎಲ್ಲ ಥರದ್ದನ್ನು ಕೂಡ ನಾನು ಮಾಡಿ ಅವಳಿಗೆ ಡೈಲಿ ಹಾಕ್ತಾಯಿದ್ದೀನಿ. ಒಂಥರ ಏನೋ ತುಂಬ ಖುಷಿ ಸಿಗುತ್ತೆ ಇದರಲ್ಲಿ. ನೀವು ಮಾಡ್ತಾ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಈ ಥರ ಇದೆ. ಅಟ್ ಪ್ರೆಸೆಂಟ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇದನ್ನು ಮಾಡಿದ್ದೀನಿ. ಇವಾಗ ನಾನು ಮಾಡ್ತಾ ಇರೋದು ಈ ಥರ ಬರುತ್ತೆ. ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ. ಇದನ್ನು ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ಇದನ್ನು ತಲೆಗೂ ಕೂಡ ಹಾಕ್ಕೊತಾರೆ. ಈ ಥರ ಜಡೆ ಎಲ್ಲ ಹಾಕಿ ಅದಕ್ಕೆ ಈ ಥರ ಟೈ ಅಪ್ ಮಾಡ್ತಾರೆ. ಬಟ್ ನಾನು ಇದನ್ನು ಮಾಡಿರೋದು ಅಂದರೆ ನಮ್ಮ ಹಿಂದ್ಗಡೆ ದೇವ್ರ ಮನೆ ಕಾಣಿಸ್ತಾ ಇದೆಯಲ್ಲ, ಆ ದೇವ್ರ ಮನೆಗೆ ತೋರಣ ಥರ ಹಾಕೋಣ ಅಂಥೇಳಿ ಇದನ್ನು ಮಾಡಿದ್ದೀನಿ. ಅಟ್ ಪ್ರೆಸೆಂಟ್ ಇವಾಗ ನಾನು ಮಾಡ್ತಾ ಇರೋದು ಇದು. ಓಕೆ, ಈ ಥರ ತುಂಬ
ವರ್ಕ್ಗಳು ಅಂದರೆ ಅದು ನೋಡ್ತಾ ಇದ್ದಾಗ ನಮಗೇನು ಅನಿಸುತ್ತೆ, ತುಂಬ ಇಂಟ್ರೆಸ್ಟ್ ಬರುತ್ತೆ ನಾಳೆ ಇದು ಮಾಡೋದು. ನಾನಿನ್ನೂ ಐಡಿಯಾ ಹುಡುಕ್ತಾಯಿದ್ದೀನಿ ಏನು ಮಾಡೋದು ಅಂಥೇಳಿ. ಹಿಂಗೆ ವರ್ಕ್ಗಳು ಮಾಡ್ಬೋದು, ಈ ಥರ ವರ್ಕ್ಗಳು ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ ಹೀಗೆ ಮನೆ ಕೆಲಸನೂ ಮಾಡಿಕೊಂಡು ಇವಾಗ ನಾನು ಪ್ರೆಸೆಂಟ್ ಏನು ಮಾಡ್ತಾಯಿದ್ದೀನಿ, ಈ ವರ್ಕನ್ನು ಮಾಡ್ತಾಯಿದ್ದೀನಿ. ಬಟ್ ಈ ಸುಮ್ಮನೆ ಯಾಕೆ ಮಾಡೋದು, ಇದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕೋಣ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಕೆಲವರು ಇದೇ ಥರ ಎಲ್ಲ ನಾನೇ ತುಂಬ ಜನ ನೋಡಿದ್ದೀನಿ, ಎಲ್ಲರಿಗೂ ಫೀಲ್ ಆಗ್ತಿರುತ್ತೆ, ಓ ನಾನು ಕೂಡ ಮಾಡಬೇಕು, ಅಯ್ಯೋ ಏನು ಮಾಡಬೇಕು, ಏನೂ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ. ಸೊ ನಾನೇನಂತಂದರೆ ಅದಕ್ಕೇ ವೀಡಿಯೋ ಮಾಡಾಕ್ತಾಯಿದ್ದೀನಿ. ನಾನು ಕೂಡ ಇವತ್ತು ಧೈರ್ಯ ಮಾಡಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಫಸ್ಟ್ ವ್ಲಾಗ್ ಮಾಡಿ ನಾನು. ಸೊ ನಂತರನೇ ಯಾರು ಅನ್ಕೋತಿದ್ರು ಅವರು ಕೂಡ ವೀಡಿಯೋ ಮಾಡಿ ಹಾಕಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಇದು ನನ್ನ ಮೊದಲನೇ ವ್ಲಾಗ್ ಮಾಡ್ತಾಯಿರೋದು, ವಿತ್ ಫೇಸ್ ಟು ಫೇಸ್ ನಾನು ಮಾಡ್ತಾಯಿರೋದು, ಅಂದರೆ ಮಾತಾಡಿಕೊಂಡು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ ಅಂತ ಕೇಳ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಹೆಸರೇ ಹೇಳಿಲ್ಲ, ನನ್ನ ಹೆಸರು ಬಂದು ರೇಖಾ ಅಂತ ಹೇಳಿ. ದಯವಿಟ್ಟು ರೇಖಾ ಡ್ರೀಮ್ ಲೈಫ್ ಅಂತ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.